ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳ ಸಂಸ್ಕೃತ ಅಧ್ಯಾಪಕರ ಫೆಡರೇಷನ್ ಆಶ್ರಯದಲ್ಲಿ ಕಾಸರಗೋಡು ಡಿಡಿಇ ಕಚೇರಿ ಮುಂಭಾಗದಲ್ಲಿ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕುಂಬಳೆ ಪಂಚಾಯತ್ ಕಾರ್ಯದರ್ಶಿಗೆ ಸಲ್ಲಿಸಿರುವ ದೂರಿನ ವಿಷಯಗಳನ್ನು ಹೆಸರು ಮತ್ತು ವಿವರಗಳೊಂದಿಗೆ ಪ್ರಕಟಿಸುವ ಮೂಲಕ ಕಾರ್ಯದರ್ಶಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಮದರ್ ಪಿಟಿಎ ಅಧ್ಯಕ್ಷೆ ವಿನಿಶಾ ಬಾಲಕೃಷ್ಣನ್ ಆರೋಪ. ಆಟೋ ನಿಲ್ದಾಣವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ಕಾಸರಗೋಡು ಕುಂಬಳೆಯ ಆಟೋ ಕಾರ್ಮಿಕರು. ಆಗಸ್ಟ್ 5ರಂದು ಕುಂಬಳೆ ಪಂಚಾಯತ್ಗೆ ನಡೆಸಲಿದ್ದಾರೆ ಮಾರ್ಚ್. ಇನ್ನು ಕಾಸರಗೋಡಿಗೂ ಮೈಜಿ ಫ್ಯೂಚರ್ನ ವೈಭವ. ಸಿನಿಮಾ ನಟ ಆಸಿಫ್ ಅಲಿ ಅವರಿಂದ ಅದ್ದೂರಿ ಸಮಾರಂಭದಲ್ಲಿ ಉದ್ಘಾಟನೆ. ಆಟಿ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಮಂದಾರ ರಾಮಾಯಣ ವಾಚನ ಪ್ರವಚನ ಕಾರ್ಯಕ್ರಮ. ತುಳುವ ಮಹಾಸಭೆ ಕಾಸರಗೋಡು ತಾಲೂಕು ಸಮಿತಿಯ ಆಶ್ರಯದಲ್ಲಿ. ವಾರ್ತೆಗಳು ವಿವರವಾಗಿ. ಕೇರಳ ಸಂಸ್ಕೃತ ಅಧ್ಯಾಪಕರ ಫೆಡರೇಷನ್ನ ಆಶ್ರಯದಲ್ಲಿ ಕಾಸರಗೋಡು ಡಿಡಿಇ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಸಂಸ್ಕೃತೋತ್ಸವದ ಮೇಲೆ ಪರಿಣಾಮ ಬೀರುವ ಹಸ್ತಚಾಲಿತ ಪರಿಷ್ಕರಣೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟಾಗಿದ್ದು ಧರಣಿ ಆಯೋಜಿಸಿರುವುದು. ಸಂಸ್ಕೃತೋತ್ಸವದ ಮೇಲೆ ಪರಿಣಾಮ ಬೀರುವ ಹಸ್ತಚಾಲಿತ ಪರಿಷ್ಕರಣೆಗಳನ್ನು ಹಿಂತೆಗೆದುಕೊಳ್ಳಬೇಕು. ಎಲ್ಪಿ ಮಟ್ಟದಲ್ಲಿ ಸಂಸ್ಕೃತ ಶಿಕ್ಷಕರ ಹುದ್ದೆಗಳನ್ನು ಪ್ರಾರಂಭಿಸಬೇಕು. ಭಾಷಾ ಶಿಕ್ಷಕರನ್ನು ಜ್ಯೇಷ್ಠತಾ ಪಟ್ಟಿಯಿಂದ ಹೊರಗಿಡುವ ಪ್ರಕ್ರಿಯೆಯನ್ನು ಪರಿಶೀಲಿಸಿ ಎಲ್ಲಾ ಸೇವಾ ಸೌಲಭ್ಯಗಳೊಂದಿಗೆ ಅರೆಕಾಲಿಕ ಸೇವೆಯನ್ನು ಪರಿಗಣಿಸಬೇಕು. ಸಂಸ್ಕೃತ ವಿಶೇಷ ಅಧಿಕಾರಿಗಳ ಹುದ್ದೆಗೆ ತಕ್ಷಣ ನೇಮಕಾತಿ ಮಾಡಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳದ 14 ಡಿಡಿಇ ಕಚೇರಿಗಳ ಮುಂಭಾಗದಲ್ಲಿ ಕೇರಳ ಸಂಸ್ಕೃತ ಅಧ್ಯಾಪಕರ ಫೆಡರೇಷನ್ನ ಆಶ್ರಯದಲ್ಲಿ ಧರಣಿ ನಡೆಸಲಾಯಿತು. ಕಾಸರಗೋಡು ಡಿಡಿಇ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ഭാഗവഹിച്ചിದ್ದರು. കാസർഗോഡ് ശാസക എൻ.എ. നെല്ലിക്കുൻ ധരണിಯನ್ನು ഉദ്ഘാടിಸಿದರು. സംസ്കൃതവും അറബിയും പഠിപ്പിക്കുന്ന അധ്യാപകന്മാർക്ക് പ്രൊമോഷൻ ലഭിക്കുകയില്ല. അവർക്ക് സ്കൂളുകളിൽ ഹെഡ്മാസ്റ്റർ ആകാൻ പാടില്ല, ഹയർ സെക്കൻഡറി സ്കൂളിൽ പ്രിൻസിപ്പൽ ആകാൻ പാടില്ല എന്നൊക്കെ അങ്ങനെയുള്ള ഒരു നിയമം തീർച്ചയായും നമ്മുടെ ഒരു മതേതര രാജ്യത്ത്, നമ്മുടെ സംസ്ഥാനത്ത് ഒരിക്കലും നമുക്ക് അംഗീകരിക്കാൻ പറ്റില്ല. അതിനെതിരെ നിങ്ങൾ നടത്തുന്ന ഈ ന്യായമായ സമരത്തോടൊപ്പം കേരളത്തിലെ മുഴുവൻ ജനങ്ങളും ഉണ്ടാകുമെന്ന കാര്യത്തിൽ ഒരു സംശയമില്ല. ಕೆಎಸ್ಟಿಎಫ್ ಜಿಲ್ಲಾಧ್ಯಕ್ಷ ಕೆವಿ ಮನೋಜ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಉಪಾಧ್ಯಕ್ಷ ನೀಲಮಣ ಶಂಕರನ್, ರಾಜ್ಯ ಕಾರ್ಯದರ್ಶಿ ಅರುಣ್ ಕುಮಾರ್, ಮಧು ಕೆ, ಜಿಲ್ಲಾ ಕೋಶಾಧಿಕಾರಿ ವೆಂಕಟಕೃಷ್ಣ ಭಟ್ ಮಾತನಾಡಿ ಶುಭ ಹಾರೈಸಿದರು. ಜಿಲ್ಲಾ ಕಾರ್ಯದರ್ಶಿ ಟಿಪಿ ಪದ್ಮಕುಮಾರ್ ಸ್ವಾಗತಿಸಿ ಶ್ರೀಮತಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕುಂಬಳೆ ನಗರದ ಬೀದಿಬದಿ ವ್ಯಾಪಾರಿಗಳ ಕುರಿತು ಕುಂಬಳೆ ಪಂಚಾಯತ್ ಕಾರ್ಯದರ್ಶಿಗೆ ಸಲ್ಲಿಸಿರುವ ದೂರಿನ ವಿಷಯಗಳನ್ನು ಅವರ ಹೆಸರು ಮತ್ತು ವಿವರಗಳೊಂದಿಗೆ ಪ್ರಕಟಿಸುವ ಮೂಲಕ ಕಾರ್ಯದರ್ಶಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಎಂದು ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಮದರ್ ಪಿಟಿಎ ಅಧ್ಯಕ್ಷೆ ವಿನಿಶಾ ಬಾಲಕೃಷ್ಣನ್. ಇದರ ವಿರುದ್ಧ ತೀವ್ರವಾದ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ವಿನಿಶಾ ಬಾಲಕೃಷ್ಣನ್ ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕುಂಬಳೆ ನಗರದ ಬೀದಿ ವ್ಯಾಪಾರಿಗಳ ಕುರಿತು ಕುಂಬಳೆ ಪಂಚಾಯತ್ ಕಾರ್ಯದರ್ಶಿಗೆ ಸಲ್ಲಿಸಿರುವ ದೂರಿನ ವಿಷಯಗಳನ್ನು ಅವರ ಹೆಸರು ಮತ್ತು ವಿವರಗಳೊಂದಿಗೆ ಪ್ರಕಟಿಸುವ ಮೂಲಕ ಕಾರ್ಯದರ್ಶಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಎಂದು ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಮದರ್ ಪಿಟಿಎ ಅಧ್ಯಕ್ಷೆ ವಿನಿಶಾ ಬಾಲಕೃಷ್ಣನ್ ಆರೋಪಿಸಿದರು. ಸಲ್ಲಿಸಿದ ದೂರಿನ ಮೇಲೆ ಕ್ರಮ ಕೈಗೊಳ್ಳುವ ಬದಲು ತಾನು ರಸ್ತೆ ಬದಿಯ ವ್ಯಾಪಾರಿಗಳ ವಿರುದ್ಧ ಇದ್ದೇನೆಂದು ಬಿಂಬಿಸಲು ಕಾರ್ಯದರ್ಶಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಇದು ಮಾನಸಿಕ ತೊಂದರೆಯನ್ನುಂಟು ಮಾಡಿದೆ. ಇದರ ವಿರುದ್ಧ ತೀವ್ರವಾದ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ವಿನಿಶಾ ಬಾಲಕೃಷ್ಣನ್ ಹೇಳಿದರು. ഓരോ ദിവസം ഒരു പരാതിയുമായിട്ട് സാറേന്ന് ചോദിക്കുമ്പോൾ എനിക്കെതിരെ സ്പോട്ടിൽ പോയിട്ട് കേസ് കൊടുക്കാനുണ്ട്. ഇനി എങ്ങനെയാണ് മുമ്പോട്ട് ഞാൻ ജീവിക്കേണ്ടത്? പക്ഷെ എന്ത് പ്രതിസന്ധി വന്നാലും ഇത് തരണം ചെയ്തിട്ട് ഞാൻ ഇതൊരു നടപടി ഇല്ലാതെ ഞാനിത് മുന്നോട്ട് കൊണ്ടുപോകുന്നേ. ഈ നടപടി വേണം. ഇനി ഇങ്ങനത്തെ ഒരു പഞ്ചായത്ത്, കുമ്പള പഞ്ചായത്തിനല്ല, ഏതൊരു പഞ്ചായത്തിനും ഇങ്ങനെ ഒരു അതിക്രമം രാഷ്ട്രീയത്തിന്റെ പേരിൽ ഉണ്ടാകാൻ പാടില്ല. ഇവിടെ എല്ലാം രാഷ്ട്രീയ കളിയാണ്. മൊത്തം എല്ലാ കാര്യങ്ങളും ഇവിടെ ചെയ്യും, പക്ഷെങ്കിൽ നടപടി ഉണ്ടാവില്ല. എല്ലാത്തിനും തീരുമാനം, നടപടി ഉണ്ടാവില്ല. ഇപ്പൊ ഒരു അവിശ്വാസ പ്രമേയം 26-ാം തീയതി കൊണ്ടുവന്നു ഒരു രാഷ്ട്രീയം. പക്ഷെ എന്തിന് നോക്കുവത്തികളായി, ജനങ്ങൾ നോക്കുവത്തികളായിക്കൊണ്ടിരിക്കുകയാണ്. എന്തിന് ഒരു നാടകം? ഇതെല്ലാം ഒരു നാടകമാണ്. ഇനിയെങ്കിലും ഇതെല്ലാം മനസ്സിലാക്കി നിങ്ങൾ കണ്ണു തുറന്നിട്ട് ഇനിയെങ്കിലും ജനങ്ങൾ ചിന്തിക്കണം. വോട്ട് ചെയ്യുമ്പോൾ അത് നമ്മൾ രാഷ്ട്രീയം നോക്കിയിട്ട് വേണോ, അല്ലെങ്കിൽ ആ വ്യക്തി നമുക്ക് സമൂഹത്തിൽ ഉപകാരപ്പെടുമോ എന്ന് ചിന്തിച്ചിട്ട് വേണം നമ്മൾ ഓരോ വോട്ടും രേഖപ്പെടുത്താൻ. ನ್ಯಾಯ ಪಡೆಯಲು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧ ಎಂದು ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿನಿಶಾ ಬಾಲಕೃಷ್ಣನ್ ಹೇಳಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಟೋ ನಿಲ್ದಾಣವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ಕಾಸರಗೋಡು ಕುಂಬಳೆಯ ಆಟೋ ಕಾರ್ಮಿಕರು. ಅನಧಿಕೃತ ಪಾರ್ಕಿಂಗ್ಗೆ ದಂಡ ಪಾವತಿಸಲು ಆಟೋಗಳನ್ನು ಓಡಿಸಬೇಕಾದ ಸಂದರ್ಭದಲ್ಲಿ ತೀವ್ರ ಪ್ರತಿಭಟನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಆಟೋ ಕಾರ್ಮಿಕರು. ಆಗಸ್ಟ್ 5ರಂದು ಕುಂಬಳೆ ಪಂಚಾಯತ್ಗೆ ಮಾರ್ಚ್ ನಡೆಸಲಾಗುವುದು.
ರಸ್ತೆ ಅಭಿವೃದ್ಧಿಯ ನಂತರ ಕುಂಬಳೆಯಲ್ಲಿ ಆಟೋ ಕಾರ್ಮಿಕರು ಸ್ಟ್ಯಾಂಡ್ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಸ್ಟ್ಯಾಂಡ್ಗಾಗಿ ಕಾಯ್ದಿರಿಸಿದ ಭೂಮಿಯನ್ನು ಬೀದಿ ವ್ಯಾಪಾರಿಗಳು ಅತಿಕ್ರಮಿಸಿರುವುದರಿಂದ ಆಟೋ ಕಾರ್ಮಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಗಡಿ ದಾಟದೆ ಕಷ್ಟಪಟ್ಟಾಗಿದೆ. ನಗರದಲ್ಲಿ ಆಟೋಗಳನ್ನು ನಿಲ್ಲಿಸಲಾಗುತ್ತಿರುವುದು. ಈ ಹಿಂದೆ ಸುಮಾರು 250 ಆಟೋಗಳನ್ನು ಪಾರ್ಕ್ ಮಾಡಲಾಗುತ್ತಿದ್ದ ಸ್ಥಳದಲ್ಲಿ ಈಗ 100 ಆಟೋಗಳು ಸಹ ಪಾರ್ಕ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಇತರ ಆಟೋ ಕಾರ್ಮಿಕರ ಆದಾಯವೂ ನಷ್ಟವಾಗುವ ಸ್ಥಿತಿಯಾಗಿದೆ. ಒಬ್ಬರು ತಪ್ಪಿದರೆ ಅನಧಿಕೃತ ಪಾರ್ಕಿಂಗ್ಗೆ ದಂಡ ಪಾವತಿಸಬೇಕಾದ ಕಾರ್ಮಿಕರು ಹಲವಾರು ಬಾರಿ ಪಂಚಾಯತ್ ಅನ್ನು ಸಂಪರ್ಕಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕೊನೆಗೆ ಸಾಂಕೇತಿಕ ಮುಷ್ಕರ ನಡೆಸಿದ ನಂತರ ಲಭ್ಯವಿರುವ ಸೌಲಭ್ಯಗಳಲ್ಲಿ ಪಾರ್ಕಿಂಗ್ ಮಾಡಬಹುದು ಮತ್ತು ಪಂಚಾಯತ್ ಮೂಲಕ ಆರ್ಟಿಒ ಅವರನ್ನು ಸಂಪರ್ಕಿಸಬಹುದು ಎಂದು ಘೋಷಿಸಲಾಗಿತ್ತು. ಆದರೆ ದಂಡ ಪಾವತಿಸಬೇಕಾದ ಪರಿಸ್ಥಿತಿ ಮುಂದುವರೆದಿರುವುದರಿಂದ ಅವರ ಜೀವನ ಈಗ ಅಸ್ತವ್ಯಸ್ತವಾಗಿದೆ. ದೂರುಗಳು ಮುಂದುವರೆದಿದ್ದರೂ ನಾಳೆ ಕ್ರಮ ಕೈಗೊಳ್ಳಲಾಗುವುದು ಎಂಬ ಸಾಮಾನ್ಯರಾಗ ಪ್ರತಿದಿನ ಪುನರಾವರ್ತನೆಯಾಗುತ್ತಿದೆ ಎಂದು ಕಾರ್ಮಿಕರು ಸಂಘಟಿತರಾಗಿ ತೀವ್ರವಾದ ರೀತಿಯಲ್ಲಿ ಆಗಸ್ಟ್ 5ರಂದು ಮಾರ್ಚ್ ನಡೆಸಲಿದ್ದಾರೆ ಎಂದು ಆಟೋ ಕಾರ್ಮಿಕ ಆಲಿಬಾಯ್ ಹೇಳಿದರು. പഞ്ചായത്ത് നമ്പർ ഞങ്ങൾക്ക് വേണ്ട. ഒന്നത് രണ്ടാമത്തെ ബിൽഡിംഗ് കംപ്ലീറ്റ് പഞ്ചായത്തിൻ്റെ സ്ഥലത്തായിരിക്കുന്നത്. ഞങ്ങൾക്ക് ഓട്ടോ വെക്കാൻ സ്ഥലമില്ല. 2 പാസഞ്ചറും ഓട്ടോക്കാരും തമ്മിൽ പ്രശ്നം നടക്കുന്നുണ്ട്. അപ്പുറത്തേക്കും ബസ് പോലീസുകാർ വന്ന് ഫൈനാക്കുന്നുണ്ട്. പഞ്ചായത്ത് നിരവധി തവണ പറഞ്ഞാണ് നിങ്ങൾക്ക് RT വന്നാലും പോലീസ് വന്നാലും നിങ്ങൾക്ക് ഫൈനാക്കൂല എന്ന് പറഞ്ഞാൽ നിരന്തരം വന്ന് ഓട്ടോക്കാർ ശല്യപ്പെടുത്തിക്കൊണ്ട് പോകുന്നത്. അത് പഞ്ചായത്ത് കാണാതെ മാതിരാക്കുന്നു. ഞങ്ങളെ മുന്നിൽ പഞ്ചായത്ത് നിർദ്ദേശം കൊടുത്തില്ലെന്നാണ് പറയുന്നത്. അതിനുശേഷം നിർദ്ദേശം കൊടുത്തതിന് ശേഷമാണ് ഈ RTO പോലീസ് ഫൈനാക്കിയിട്ട് പോകുന്നത്. അതിനൊരു അടിയന്തരമായി എന്തെങ്കിലും വഴി കണ്ടെത്തണമെന്ന് പറയും. ഇതുവരെ കണ്ടെത്തിയിട്ടില്ല. അവരെ കാര്യങ്ങൾ മാത്രം. കാരണം അവർ മുക്കിയതുകൊണ്ട് മറ്റ് റിക്ഷക്കാർ എനിക്ക് അവർക്ക് വേണ്ടി സപ്പോർട്ട് ചെയ്തത് അത് ഞങ്ങൾ കൊണ്ട് കിട്ടില്ല. അവർ പ്രശ്നങ്ങളുണ്ട്, അതുകൊണ്ട് ഇപ്പോൾ പരിഹരിക്കാൻ പറ്റില്ല എന്ന് പറഞ്ഞു. അവർ പ്രശ്നങ്ങൾ അവരായിട്ടുണ്ടാക്കിയല്ല, മുക്കിയത് അവരാണല്ലോ. അത് സ്റ്റാൻഡുകാർക്ക് ഞങ്ങൾക്ക് എന്താ ബാധകം? ഞങ്ങൾ രാവിലെ ജോലി ചെയ്യാൻ പറ്റും ഞങ്ങളെ കുട്ടികളെ വളർത്താൻ വേണ്ടിയിട്ടാണ്. അതിനുള്ള വഴികളും ഇവിടെ നിൽക്കാനുള്ള ഒരു അവകാശം ഞങ്ങൾക്ക് വേണം. അത്ര മാത്രമേ പറയാനുള്ളൂ. ಸಾಮಾನ್ಯ ಕುಟುಂಬಗಳ ಆಧಾರ ಸ್ತಂಭವಾಗಿರುವ ಆಟೋ ಕಾರ್ಮಿಕರ ಜೀವನವೇ ಅಸ್ತವ್ಯಸ್ತವಾಗುವ ಸ್ಥಿತಿಯಾಗಿದೆ ಪ್ರಸ್ತುತ ಇರುವುದು. ಆಟೋ ನಿಲ್ದಾಣ ಮತ್ತು ರಸ್ತೆಯ ನಡುವಿನ ಅಂತರದಲ್ಲಿ ದಾರಿ ಹೋಕರು ಸಹ ನಡೆದುಕೊಂಡು ಹೋಗಲು ಕಷ್ಟಪಡುತ್ತಿದ್ದಾರೆ. ಬಿಕ್ಕಟ್ಟಿನಲ್ಲಿ ತಕ್ಷಣದ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ತೀವ್ರವಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಇನ್ನು ಕಾಸರಗೋಡಿಗೂ ಮೈಜಿ ಫೀಚರ್ನ ವೈಭವ. ಸಿನಿಮಾ ಪ್ರೇಮಿಗಳ ತಾರೆಯಾದ ಆಸಿಫ್ ಅಲಿ ಜನಸಾಗರವನ್ನು ಸಾಕ್ಷಿಯಾಗಿಸಿ ಶೋರೂಮ್ನ ಉದ್ಘಾಟನೆಯನ್ನು ನೆರವೇರಿಸಿದರು. ತಮ್ಮ ಅಚ್ಚುಕಟ್ಟಾದ ಮಾತುಗಳಿಂದ ಕಾಸರಗೋಡಿಗರ ಮನಗೆದ್ದ ಆಸಿಫ್ ಅಲಿಗೆ ಅಭಿಮಾನಿಗಳು ತುಂಬು ಪ್ರೀತಿ ನೀಡಿದರು. ಆಧುನಿಕತೆ ಹಾಗೂ ಗುಣಮಟ್ಟ ಒಟ್ಟಿಗೆ ಸೇರುವ ಮೈಜಿಯ ನೂತನ ಶೋರೂಮ್ನಲ್ಲಿ ಅತ್ಯುತ್ತಮ ಆಫರ್ಗಳು ಮತ್ತು ದೊಡ್ಡ ರಿಯಾಯಿತಿಯನ್ನು ಗ್ರಾಹಕರಿಗಾಗಿ ಸಿದ್ಧಪಡಿಸಲಾಗಿದೆ. ಕಾಸರಗೋಡಿನ MG ರಸ್ತೆಯಲ್ಲಿರುವ ಮಾಲ್ ಆಫ್ ಕಾಸರಗೋಡಿನಲ್ಲಿ ಮೈಜಿ ಫೀಚರ್ನ 2ನೇ ಶೋರೂಮ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಕಾಸರಗೋಡಿನ ಮೈಜಿಯ ಹೊಸ ದೊಡ್ಡ ಫೀಚರ್ ಶೋರೂಮ್ ಅನ್ನು ಪ್ರಸಿದ್ಧ ಚಲನಚಿತ್ರ ನಟ ಆಸಿಫ್ ಅಲಿ ಉದ್ಘಾಟಿಸಿದರು. ತಮ್ಮ ಅಚ್ಚುಕಟ್ಟಾದ ಮಾತುಗಳಿಂದ ಕಾಸರಗೋಡಿಗರ ಮನೆಗಿದ್ದ ಆಸಿಫ್ ಅಲಿಗೆ ಅಭಿಮಾನಿಗಳು ತುಂಬ ಪ್ರೀತಿ ನೀಡಿದರು. അപ്പൊ നിങ്ങളുടെ എല്ലാവരുടെ അനുഭവത്തോടുകൂടെ കാസർഗോഡിലെ ഏറ്റവും വലിയ മൈജി ഫ്യൂച്ചർ ഉദ്ഘാടനം ചെയ്യുന്നുണ്ട്. കേരളത്തിലെ ഏത് ഫാഷൻ ആദ്യം ഇറങ്ങിയാലും ആദ്യം വരുന്നത് എവിടെയാ? കാസർഗോഡ്. ഞാൻ എപ്പോഴും പറയുന്ന ഒരു കാര്യമാണ്. അപ്പൊ ഇന്ന് കാസർഗോഡ് വരുമ്പോ എന്ത് ഇട്ടിട്ട് വരണം എന്നുള്ളത് മുതലുള്ള ടെൻഷനായിരുന്നു. ജോറാക്കിണ്ട അടിപൊളി. അപ്പോ ഒരുപാട് ആഘോഷങ്ങൾക്ക് ഇന്ന് ഇവിടെ തുടക്കമാവട്ടെ. Yes. 134ാമത്തെ മൈജി ഷോറൂമിൻ്റെ ഇനോഗ്രേഷനാണ്. ഇപ്പോൾ കാസർഗോഡ് തന്നെ 2ാമത്തതാണ്. അതും കാസർഗോഡ് ഏറ്റവും വലിയ ഷോറൂമായിട്ട് മൈജി ഫ്യൂച്ചറാണ് ഇവിടെ വന്നിരിക്കുന്നത്. ഇപ്പോൾ കാസർഗോഡിനെ സംബന്ധിച്ചിടത്തോളം ഞാൻ എപ്പോഴും പറയും, ഫാഷൻ ഏറ്റവും അപ്ഡേറ്റ് ആവുന്നതും ഏറ്റവും ആദ്യം വരുന്നതും കാസർഗോഡാണ്. അപ്പോൾ ഇങ്ങനെ ടെക്നോളജിയും കൂടെ മൈജിയിലൂടെ കാസർഗോഡേക്ക് വരുന്നു. കേരളത്തിൽ ഏറ്റവും നല്ല ഹൈവേ ഉള്ളത് കാസർഗോഡാണ്. കേരളത്തിലേക്കുള്ള എൻട്രിയാണ്. അപ്പം ഒരുപാട് കാരണങ്ങൾ കൊണ്ട്, ഒരുപാട് കാര്യങ്ങൾ കൊണ്ട് കാസർഗോഡ് സ്പെഷ്യലാണ്. അപ്പോൾ അതിൽ ഒരു വലിയ പോയിൻ്റായി മാറുകയാണ് മൈജി ഫ്യൂച്ചർ എന്നുള്ള ഏറ്റവും വലിയ ഈ ഷോറൂം. അപ്പോൾ അതിൻ്റെ ഭാഗമായിട്ട് ഇവിടെ വരാൻ പറ്റിയതിനും പിന്നെ ഒരുപാടായി ഞാൻ കാസർഗോഡ് വന്നിട്ട്. അപ്പോൾ ഈ ആവേശം കാണാൻ വേണ്ടിയിട്ട് തന്നെയാണ് വന്നത്. ഇത് തീർച്ചയായിട്ടും എനിക്ക് മാത്രമുള്ളതല്ല, മൈജിക്കും കൂടെ ഉള്ളൊരു സ്നേഹമാണെന്ന് എനിക്കറിയാം. അപ്പോൾ ഈ ആഘോഷത്തിൻ്റെ ഭാഗമായി ഇവിടെ വരാൻ പറ്റിയിട്ട് ഒരുപാട് സന്തോഷം.
ಖ್ಯಾತ ಡಬ್ಬಿಂಗ್ ಆರ್ಟಿಸ್ಟ್ ಜಿಚ್ಚೋ ಅವರ ಉಪಸ್ಥಿತಿಯು ಉದ್ಘಾಟನಾ ಸಮಾರಂಭಕ್ಕೆ ಹೊಸ ಮೆರುಗನ್ನು നീടിತು. ഇവിടെയുള്ള നമ്മുടെ കസ്റ്റമേഴ്സിന് വേണ്ടി ഒരുപാടധികം ഓഫേഴ്സും കാര്യങ്ങളൊക്കെ ഒരുക്കിയിട്ടുണ്ട്. മറ്റെങ്കിലും ലഭിക്കാത്ത ഏറ്റവും കുറഞ്ഞ വിലയിലും മികച്ച ഓഫേഴ്സും മികച്ച കസ്റ്റമർ സർവീസും നൽകാനാവുന്ന മൈജിനെ സംബന്ധിച്ചിടത്തോളം വലിയൊരു കാര്യമാണ്. അപ്പോൾ ഇനി മുതൽ കാസർഗോഡിനെ സ്മാർട്ടാക്കാനും ഈസിയാക്കാനും മൈജി കൂടെയുണ്ട്. ಮೊಹಮ್ಮದ್ ಹಾನಿ ಶಾಜಿ ಮೈಜಿಯ ಹೊಸ ಶೋರೂಮ್ ಮತ್ತು ಅದರ ವೈಶಿಷ್ಟ್ಯತೆಗಳ ಬಗ್ಗೆ ವಿವರಿಸಿದರು. ഇത് കാസർഗോഡിന് ഏറ്റവും ഉപകാരമുള്ള ഒരു സ്റ്റോർ ആയിരിക്കും എന്നുള്ള ഉറപ്പാണ്. കാരണം നമുക്കറിയാം 134 സ്റ്റോറുകൾ ഓൾ കേരള തുടങ്ങുക എന്ന് പറയുന്ന ചെറിയ കാര്യം. അത്രയേറെ ജനങ്ങൾ ആക്സെപ്റ്റ് ചെയ്തൊരു ബ്രാൻഡാണ് മൈ ഗാഡ്ജറ്റ് സ്റ്റോറിനോ മൈ ജനറേഷനോ ഇനിയിപ്പോൾ കുറേ ഓഫേഴ്സ് കണ്ടു കഴിയുമ്പോൾ മൈ ഗോഡ് എന്നൊക്കെ വിളിക്കാൻ പറ്റുന്ന നമ്മുടെ പ്രിയപ്പെട്ട സ്റ്റോറായി മൈജി മാറിക്കഴിഞ്ഞു. ഉറപ്പായിട്ടും ഇത് കാസർഗോട്ടുകാർക്ക് ഏറ്റവും ഉപകാരമുള്ള സ്റ്റോറായിരിക്കും. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಮೈಜಿ ಸೇಲ್ಸ್ ಅಂಡ್ ಸರ್ವಿಸ್ ಜನರಲ್ ಮ್ಯಾನೇಜರ್ ರತೀಶ್ ಕುಟತ್, ಮೈಜಿ ಸಿಇ ಸೇಲ್ಸ್ ಜನರಲ್ ಮ್ಯಾನೇಜರ್ ಸುಧೀಶ್ ಸಿಎಸ್, ಮೈಜಿ ಆಪರೇಷನ್ಸ್ ಜನರಲ್ ಮ್ಯಾನೇಜರ್ ಕೃಷ್ಣಕುಮಾರ್, ಮೈಜಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಫಿರೋಜ್ ಕೆಕೆ, ಮೈಜಿ ರೀಜನಲ್ ಬಿಸಿನೆಸ್ ಮ್ಯಾನೇಜರ್ ಸಮೀಮ್, ಮೈಜಿ ಆಕ್ಸೆಸರೀಸ್ ಸೇಲ್ಸ್ ರೀಜನಲ್ ಮ್ಯಾನೇಜರ್ ಮೊಹಮ್ಮದ್ ಫೆಬಿನ್, ಮೈಜಿ ಬಿಸಿನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅನೂಪ್ ಯುಕೆ ಯೂಸುಫ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಿಜಿಟಲ್ ಗ್ಯಾಜೆಟ್ಗಳ ಜೊತೆಗೆ ಗೃಹೋಪಯೋಗಿ ವಸ್ತುಗಳು, ಸಣ್ಣ ಉಪಕರಣಗಳು, ಗಾಜು ಮತ್ತು ಮಣ್ಣಿನ ಪಾತ್ರೆಗಳು ಎಂಬಿವುಗಳು ಈ ವಿಶಾಲವಾದ ಶೋರೂಮ್ನಲ್ಲಿ ಲಭ್ಯವಿದೆ. ಉದ್ಘಾಟನಾ ದಿನದಂದು ಲಾಭ ವಿಧಿಸದ ಮಾರಾಟವನ್ನಾಗಿದೆ ಮೈಜಿ ಕಾಸರಗೋಡಿಗೆ ನೀಡಿರುವುದು. ಇದಲ್ಲದೆ ಶೋರೂಮ್ಗೆ ಭೇಟಿ ನೀಡಿದವರು ಮತ್ತು ಖರೀದಿ ಮಾಡಿದವರಿಂದ ಪ್ರತಿ ಗಂಟೆಗೆ ಟಿವಿ, ಗ್ಯಾಸ್ ಸ್ಟವ್, ಪಾರ್ಟಿ ಸ್ಪೀಕರ್, ಸ್ಮಾರ್ಟ್ ವಾಚ್, ಮಿಕ್ಸರ್ ಗ್ರೈಂಡರ್, ವಾಷಿಂಗ್ ಮಿಷಿನ್ ಮತ್ತು ಏರ್ ಫ್ರೈಯರ್ನಂತಹ ಅಮೂಲ್ಯ ಬಹುಮಾನಗಳಿರಲು 2 ಜನರಿಗೆ ಲಕ್ಕಿ ಡ್ರಾ ಏರ್ಪಡಿಸಲಾಗಿತ್ತು. ಆಧುನಿಕತೆ ಮತ್ತು ಗುಣಮಟ್ಟವನ್ನು ಸಂಯೋಜಿಸುವ ಈ ಶೋರೂಮ್ ಗ್ರಾಹಕರಿಗೆ ಅತ್ಯುತ್ತಮ ಕೊಡುಗೆಗಳು ಮತ್ತು ದೊಡ್ಡ ರಿಯಾಯಿತಿಗಳನ್ನು ಸಿದ್ಧಪಡಿಸಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಾನ್ಯ ಸಮೀಪದ ಕಾರ್ಮಾರು ಶ್ರೀ ಮಹಾವಿಷ್ಣು ಸನ್ನಿಧಿಯಲ್ಲಿ ತುಳುವ ಮಹಾಸಭೆ ಕಾಸರಗೋಡು ತಾಲೂಕು ಸಮಿತಿ ಆಶ್ರಯದಲ್ಲಿ ಆಯೋಜಿಸಿದ್ದ ಆಟಿ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಮಂದಾರ ರಾಮಾಯಣ ವಾಚನ ಪ್ರವಚನ ಕಾರ್ಯಕ್ರಮ ನಡೆಯಿತು. ಸಮಾರಂಭವನ್ನು ಮಂಗಳೂರು ಮಂದಾರ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ಮಂದಾರ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಾನ್ಯ ಸಮೀಪದ ಕಾರ್ಮಾರು ಶ್ರೀ ಮಹಾವಿಷ್ಣು ಸನ್ನಿಧಿಯಲ್ಲಿ ತುಳುವ ಮಹಾಸಭೆ ಕಾಸರಗೋಡು ತಾಲೂಕು ಸಮಿತಿ ಆಶ್ರಯದಲ್ಲಿ ಆಯೋಜಿಸಿದ್ದ ಆಟಿ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಮಂದಾರ ರಾಮಾಯಣ ವಾಚನ ಪ್ರವಚನ ಕಾರ್ಯಕ್ರಮ ನಡೆಯಿತು. ಸಮಾರಂಭವನ್ನು ಮಂಗಳೂರು ಮಂದಾರ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ಮಂದಾರ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರ ರಾಧಾಕೃಷ್ಣ ರೈ ಕಾರ್ಮಾರು ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ಕ್ಷೇತ್ರದ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕೃಷ್ಣ ಭಟ್ ಪುದುಕೋಳಿ, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಒಳಕುಂಜ, ನರಸಿಂಹ ಭಟ್ ಕಾರ್ಮಾರು, ತುಳು ವರ್ಲ್ಡ್ ಫೌಂಡೇಶನ್ ನಿರ್ದೇಶಕ ಡಾಕ್ಟರ್ ರಾಜೇಶ್ ಆಳ್ವ ಪತಿಯಡ್ಕ, ಪ್ರಮೋದ್ ಸಪ್ರೆ, ಪ್ರವಚನಕಾರ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ವಳ್ಳಿ, ವಾಚನಕಾರರಾದ ಪ್ರಶಾಂತ್ ರೈ ಪುತ್ತೂರು, ರಚನಾ ಚಿತ್ಕಲ್ ಹಾಗೂ ಲವಕುಮಾರ ಐಲ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಾಚನ ಪ್ರವಚನ ನೀಡಿದವರನ್ನು ಕ್ಷೇತ್ರದ ವತಿಯಿಂದ ಗೌರವಿಸಲಾಯಿತು. ಟ್ರಸ್ಟಿ ಸುಂದರ ಶೆಟ್ಟಿ ಕೊಲ್ಲಂಗಾನ ಸ್ವಾಗತಿಸಿ ನಿರೂಪಿಸಿದರು. ಪುರುಷೋತ್ತಮ ಭಟ್ ಧನ್ಯವಾದವಿತ್ತರು. ಆಟಿ ಮಾಸದ ಕಾರ್ಯಕ್ರಮದ ಅಂಗವಾಗಿ ಶ್ರೀದೇವರಿಗೆ ವಿಶೇಷ ಅಲಂಕಾರ ಪೂಜೆ, 12 ತೆಂಗಿನಕಾಯಿ ಗಣಪತಿ ಹವನ, ಬಲಿಪಾಡುಕೂಟ ಹಾಗೂ ರಾತ್ರಿ ದುರ್ಗಾ ಪೂಜೆ ನೆರವೇರಿತು. 100 ಭಕ್ತಾದಿಗಳು ಪಾಲ್ಗೊಂಡು ಕೃತಾರ್ಥರಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಭಾಗವಾಗಿ ಚೆರ್ವತ್ತೂರಿನಲ್ಲಿ ಗುಡ್ಡ ಕುಸಿತದಿಂದ ತೊಂದರೆಗಳನ್ನು ಅನುಭವಿಸುತ್ತಿರುವ ಮೈಚ ಪ್ರದೇಶವಾಸಿಗಳು ವೀರಮಲಕುನ್ನುವಿನ ಕೆಳಭಾಗದಲ್ಲಿ ಪ್ರತಿಭಟನಾ ಗೋಡೆಯನ್ನು ನಿರ್ಮಿಸಿದರು. ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಸ್ಥಳೀಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಚೆರ್ವತ್ತೂರು ಮೈಚ ಭಾಗಕ್ಕಿರುವ ಸರ್ವಿಸ್ ರಸ್ತೆ ಮತ್ತು ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು. ಸ್ಥಳೀಯರು ದಶಕಗಳಿಂದ ಬಳಸುತ್ತಿರುವ ಸ್ಮಶಾನಕ್ಕೆ ಹೋಗುವ ರಸ್ತೆಯನ್ನು ಪುನರ್ಸ್ಥಾಪಿಸಬೇಕು. ಪಂಚಾಯತ್ ಕೊಳದ ರಕ್ಷಣೆ ಮಾಡಬೇಕು. ನೀರು ಹರಿದು ಹೋಗಲು ಒಳಚರಂಡಿ ಕಾಲುವೆ ನಿರ್ಮಾಣ ಮತ್ತು ನದಿಗೆ ಅಣೆಕಟ್ಟು ಕಟ್ಟಲು ನಿರ್ಮಿಸಲಾದ ತಾತ್ಕಾಲಿಕ ಒಡ್ಡನ್ನು ತೆಗೆದುಹಾಕಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸ್ಥಳೀಯರು ಪ್ರತಿಭಟನಾ ಗೋಡೆ ಸೃಷ್ಟಿಸಿರುವುದು. ಚೆರ್ವತ್ತೂರಿನ ಬಯಲ್ಕರ್ ದೇವಸ್ಥಾನದ ಪ್ರವೇಶ ದ್ವಾರದ ಮುಂಭಾಗದಿಂದ ಪ್ರಾರಂಭವಾದ ಪ್ರತಿಭಟನಾ ಮಾರ್ಚ್ನಲ್ಲಿ 100 ಮಂದಿ ಭಾಗವಹಿಸಿದ್ದರು. ವೆಂಗಟ್ ಚೆಕ್ ಪೋಸ್ಟ್ ಜಂಕ್ಷನ್ ಅನ್ನು ಸುತ್ತುವರಿದ ನಂತರ ವೀರಮಲೆಯ ತಪ್ಪಲನ್ನು ತಲುಪಿದ ನಂತರ ರಾಷ್ಟ್ರೀಯ ಹೆದ್ದಾರಿಯ ಕೆಳಭಾಗದಲ್ಲಿ ಮೈಚ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಸ್ಥಳೀಯರು ವೀರಮಲೆಯನ್ನು ರಕ್ಷಿಸಲು ಮಾನವ ಗೋಡೆಯನ್ನು ನಿರ್ಮಿಸಿದರು. ವೀರಮಲಕುನ್ನು ರಕ್ಷಣೆ ಹಾಗೂ ಸ್ಥಳೀಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮೈಚ ಅಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಮೊದಲ ಹಂತದ ಮಾನವ ಗೋಡೆ ನಿರ್ಮಿಸಲಾಗಿರುವುದು. 106 ಮಂದಿ ಸ್ಥಳೀಯರು ರಕ್ಷಣಾ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ನಂತರ ನಡೆದ ಪ್ರತಿಭಟನಾ ಸಭೆಯನ್ನು ಚೆರ್ವತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸಿ.ವಿ. ಪ್ರಮೀಳಾ ಉದ್ಘಾಟಿಸಿದರು. വികസനത്തിന് നമ്മൾ ആരും എതിരല്ല. പക്ഷേ
ജനങ്ങൾക്കും അതുപോലെ തന്നെ അവരുടെ ജീവനും സ്വത്തിനും ഭീഷണിയാവുന്ന തരത്തിൽ വികസനങ്ങൾ നടത്തുമ്പോൾ അതിനെത്രത്തോളം ഗൗരവത്തോടു കൂടി കാണേണ്ടതാണെന്നും അവരെ ബോധ്യപ്പെടുത്തേണ്ട ഒരു ഉത്തരവാദിത്വം നമുക്കൊക്കെ ഉണ്ട്. അതുകൊണ്ട് തന്നെയാണ് ഇതിന്റെ വർക്ക് തുടങ്ങിയത് തൊട്ടു മുതൽ അവിടെ നിങ്ങോട്ട് നമ്മുടെ നാട്ടുകാരും അതുപോലെ തന്നെ വിവിധ സംഘടനകളും ജനപ്രതിനിധികളടക്കമുള്ളവർ ഇതിനു വേണ്ടി പ്രവർത്തിച്ച് ഈ തരത്തിലേക്ക് എത്തുമ്പോൾ ഇപ്പോഴും അതിനൊരു ശാശ്വത പരിഹാരമാകാതെ വരുമ്പോഴാണ് ജനകീയമായ ഒരു പ്രക്ഷോഭത്തിലേക്ക് എത്തിയിരിക്കുന്നത്. ಎಂ ರಾಮಕೃಷ್ಣನ್ ಮಾಸ್ಟರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮೈಚ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಿ ಕೃಷ್ಣನ್, ಗ್ರಾಮ ಪಂಚಾಯತಿ ಸದಸ್ಯೆ ಕೆ ಮಂಜೂಷ, ಡಿಸಿಸಿ ಉಪಾಧ್ಯಕ್ಷ ಅಡ್ವೊಕೇಟ್ ಕೆ ರಾಜೇಂದ್ರನ್, ಸಿಪಿಎಂ ಮುಖಂಡ ಕೆ ಬಾಲಕೃಷ್ಣನ್, ಸಿಪಿಐ ಮುಖಂಡ ಮುಖೇಶ್ ಬಾಲಕೃಷ್ಣನ್, ಬಿಜೆಪಿ ಮುಖಂಡ ರಾಜೀವನ್ ಚೀಮೇನಿ, ಆರ್ಜೆಡಿ ಜಿಲ್ಲಾಧ್ಯಕ್ಷ ವಿ ಕೃಷ್ಣನ್, ಎಸ್ಎನ್ಡಿಟಿಐ ಶಿಕ್ಷಕಿ ಸಿಂಧು ಹರೀಶ್, ಕರೀಂಬಿಲ್ ಕೃಷ್ಣನ್, ಎಬಿ ದಾಮೋದರನ್, ಎಂಪಿ ಕುഞ്ഞിರಾಮನ್, ಎಂ ಶಿಶುಪಾಲನ್, ರವೀಂದ್ರನ್ ಮಾಣ್ಯಾಟ್ ಇನ್ನಿಬ್ಬರು ಮಾತನಾಡಿದರು. ಉಮೇಶ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಆಂಧ್ರಪ್ರದೇಶದಿಂದ ಸಾಗಾಟ ಮಾಡುತ್ತಿದ್ದ 123 ಕೆಜಿ ಗಾಂಜಾದೊಂದಿಗೆ ಕಾಸರಗೋಡು ಮೂಲದ 3 ಆರೋಪಿಗಳ ಬಂಧನ. ಮಂಗಳೂರು ಸಿಸಿಬಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಾಗಿದೆ ಆರೋಪಿಗಳನ್ನು ಬಂಧಿಸಿರುವುದು. ಕಾರುಗಳಲ್ಲಿ ಗಾಂಜಾ ಕಳ್ಳ ಸಾಗಣೆ ಮಾಡುತ್ತಿದ್ದ ಕಾಸರಗೋಡು ನಿವಾಸಿಗಳಾದ 3 ಆರೋಪಿಗಳನ್ನು ಮಂಗಳೂರು ನಗರ ಅಪರಾಧ ವಿಭಾಗ ತಂಡ ಬಂಧಿಸಿದೆ. ಅಡೂರು ನಿವಾಸಿ ಎಂಕೆ ಮಸೂದ್, ದೇಲಂಪಾಡಿ ಪರಪ್ಪ ನಿವಾಸಿಗಳಾದ ಮೊಹಮ್ಮದ್ ಆಶಿಕ್ ಮತ್ತು ಜುಬೈರ್ ಎಂದು ಗುರುತಿಸಲಾಗಿದೆ. ಅವರಿಂದ 43 ಲಕ್ಷ ರೂಪಾಯಿ ಮೌಲ್ಯದ 123 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. 2 ಕಾರುಗಳಲ್ಲಿ ಮಂಗಳೂರಿಗೆ ಗಾಂಜಾ ಕಳ್ಳ ಸಾಗಣೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭಿಸಿದ ಆಧಾರದ ಮೇರೆಗೆ ಮೂಡುಬಿದ್ರೆ ಮಠದ ಕೆರೆ ಎಂಬಲ್ಲಿ ಪೊಲೀಸ್ ತಂಡ ವಾಹನ ಪರಿಶೀಲನೆ ನಡೆಸುತ್ತಿದ್ದು, ಆಂಧ್ರಪ್ರದೇಶದಿಂದಾಗಿದೆ ಇವರು ಗಾಂಜಾ ಸಾಗಾಟ ಮಾಡುತ್ತಿದ್ದುದು. ಸಾಗಿಸಲು ಉಪಯೋಗಿಸಿದ 2 ಕಾರುಗಳನ್ನು 5 ಮೊಬೈಲ್ ಫೋನ್ಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಸ್ಮಾರ್ಟ್ಫೋನ್ ರಿಪೇರಿ ರಂಗದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಬ್ರಿಡ್ಕೋ ಅಂಡ್ ಬ್ರಿಡ್ಕೋ ಕಾಸರಗೋಡು. 46 ದೇಶಗಳಲ್ಲಿ ಉದ್ಯೋಗದಲ್ಲಿದ್ದಾರೆ ಇಲ್ಲಿನ ಹಳೆ ವಿದ್ಯಾರ್ಥಿಗಳು. 1 ವರ್ಷದಲ್ಲಿ ವಿದೇಶಕ್ಕೆ ಹೋಗುತ್ತಿರುವುದು ಸರಿಸುಮಾರು 150ರಷ್ಟು ವಿದ್ಯಾರ್ಥಿಗಳು. +2 ಶಿಕ್ಷಣದ ನಂತರವೂ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವ ಮೊಬೈಲ್ ಎಂಜಿನಿಯರಿಂಗ್ ಮೂಲಕ ಹೊಸ ಉದ್ಯಮಿಗಳನ್ನು ಅಭಿವೃದ್ಧಿಪಡಿಸುವ ನಿಖರವಾದ ಪಾಠಗಳಿಂದಾಗಿದೆ ಬ್ರಿಡ್ಕೋ ಗುರುತಿಸಲ್ಪಟ್ಟಿರುವುದು. ಪ್ರತಿ ಸ್ಮಾರ್ಟ್ಫೋನ್ನ ಬಿಡುಗಡೆಯೊಂದಿಗೆ ಅನುಗುಣವಾಗಿ ವಿಸ್ತರಿಸಲಾದ ಸ್ಪಷ್ಟ ಪಠ್ಯಕ್ರಮದಲ್ಲಿ ಕ್ರಿಯಾತ್ಮಕ ಸ್ಮಾರ್ಟ್ಫೋನ್ಗಳನ್ನು ಬಳಸಿಕೊಂಡು ಪ್ರಾಯೋಗಿಕ ಅವಧಿಗಳ ಮೂಲಕ ಪ್ರತಿ ವಿದ್ಯಾರ್ಥಿಯಲ್ಲಿ ಅತ್ಯುತ್ತಮ ಉದ್ಯಮಿಗಳನ್ನು ಹುಡುಕುವ ಎಂಬುದಾಗಿದೆ ಬ್ರಿಡ್ಕೋ ಅಂಡ್ ಬ್ರಿಡ್ಕೋದ ಗುರಿಯಾಗಿರುವುದು. ಭಾರತದ ಮೊದಲ ಸ್ಮಾರ್ಟ್ಫೋನ್ ರಿಪೇರಿಂಗ್ ಇನ್ಸ್ಟಿಟ್ಯೂಟ್ ಎಂಬ ಖ್ಯಾತಿಯ ಜೊತೆಗೆ ಇತರ ಸಂಸ್ಥೆಗಳಲ್ಲಿ ಕಾಣಲು ಸಾಧ್ಯವಾಗದ ಅತ್ಯಾಧುನಿಕ ಯಂತ್ರಗಳು ಬ್ರಿಡ್ಕೋ ಅಂಡ್ ಬ್ರಿಡ್ಕೋದ ವಿಶೇಷತೆಯಾಗಿದೆ. ಟೆಲಿಕಾಂ ವಲಯ ಕೌಶಲ್ಯ ಮಂಡಳಿಯ ಕೇರಳದ ಏಕೈಕ ಶೈಕ್ಷಣಿಕ ಪಾಲುದಾರ ಮತ್ತು ತರಬೇತಿ ಪಾಲುದಾರ ಎಂಬ ಹೆಗ್ಗಳಿಕೆಯು ಈ ಸಂಸ್ಥೆಗೆ ಇದೆ. ನಿಖರವಾದ 10ರಷ್ಟು ವಿಧಾನಗಳನ್ನು ಅನುಸರಿಸುವ ಮೂಲಕ ಸಂಸ್ಥೆಯು ಉತ್ತಮ ಸಂಬಳದ ಕೆಲಸದಿಂದ ಉದ್ಯಮಿಯಾಗುವವರೆಗೆ ಮಾಡುವ ಪ್ರತಿ ಹಂತದಲ್ಲೂ ಉತ್ತಮ ಉದಾಹರಣೆಯನ್ನು ನೀಡುತ್ತದೆ. 4 ರಿಂದ 6 ತಿಂಗಳ ಆರಂಭಿಕ ಅಧ್ಯಯನಗಳು, ನಂತರ ಇತರ ರಾಜ್ಯಗಳಲ್ಲಿನ ಸೇವಾ ಕೇಂದ್ರಗಳಲ್ಲಿ ತರಬೇತಿ ಮತ್ತು ವಿದೇಶಿ ಅನುಭವದ ನಂತರ 46 ದೇಶಗಳಲ್ಲಾಗಿದೆ ಬ್ರಿಡ್ಕೋದ ಹಳೆ ವಿದ್ಯಾರ್ಥಿಗಳು ಉದ್ಯೋಗ ಮಾಡುತ್ತಿರುವುದು ಎಂದು ಕಾರ್ಯನಿರ್ವಾಹಕ ನಿರ್ದೇಶಕ ഉണ്ണികൃഷ്ണൻ ಹೇಳಿದರು. 1995 ഇന്ത്യയിൽ മൊബൈൽ ഫോൺ ടെക്നോളജി വരുന്നത്. 1998 തന്നെ ഈ ടെക്നോളജി മേഖലയിൽ ട്രെയിനിങ് കൊടുക്കാൻ, അതായത് സ്മാർട്ട് ഫോൺ മൊബൈൽ ഫോൺ ടെക്നോളജിയിൽ ട്രെയിനിങ് കൊടുക്കാൻ ഇന്ത്യയിൽ ബ്രിഡ്കോ ആരംഭിച്ചു. ഇപ്പോൾ ഇന്ന് 20,000-ലധികം പൂർവ്വ വിദ്യാർത്ഥികൾ ലോകത്തിൻ്റെ വിവിധ ഭാഗങ്ങളിൽ വർക്ക് ചെയ്യുന്നുണ്ട്. അതുപോലെ തന്നെ സ്വന്തം സ്ഥാപനം നടത്തുന്നുണ്ട്. നമ്മുടെ ഉദ്ദേശം തന്നെ ഒരു ടെക്നീഷ്യൻ എന്നതിലുപരി ഈ മൊബൈൽ ഫോൺ മേഖലയിൽ ട്രെയിനിങ് നൽകി അവരെ ഒരു സംരംഭകരാക്കുക, ഒരുപാട് പേർക്ക് തൊഴിൽ നൽകുന്ന ഒരു മാനുഫാക്ചറർ ആക്കുക എന്നുള്ള ഇൻറ്റൻഷനാണ് ബ്രിഡ്കോ ആൻഡ് ബ്രിഡ്കോയ്ക്ക് ഉള്ളത്. അപ്പോൾ അതുകൊണ്ട് തന്നെ ഇവരുടെ ട്രെയിനിങ്, അതായത് ഒരു +2 കഴിഞ്ഞ വിദ്യാർത്ഥിനെ ഒരു ദിശാബോധം നൽകിയിട്ട് അവരുടെ പഠനത്തിന് തന്നെ നമ്മളൊരു ട്രെയിനിങ് മൊഡ്യൂളുണ്ട്. 10 ലെവലുകളായിട്ട് ചിത്രീകരിച്ചിട്ടുണ്ട്. അതിൽ നാഷണൽ എക്സ്പീരിയൻസിന് ശേഷം ഇൻ്റർനാഷണൽ എക്സ്പീരിയൻസും കൊടുക്കും. അപ്പോൾ ഇത് കഴിയുന്നതിനോട് കൂടിയിട്ട് അവരെ ഒരു മാനുഫാക്ചററായിട്ട് മാറ്റിയെടുക്കുക എന്നുള്ളതാണ്. അതായത് സ്വന്തം രാജ്യത്ത് നിർമ്മാണം നടത്തുന്ന ഒരു സംരംഭകനാക്കി മാറ്റുക എന്നുള്ളതാണ് ബ്രിഡ്കോയുടെ ലക്ഷ്യം. 46 രാജ്യങ്ങളിൽ നിന്നുള്ള വിദ്യാർത്ഥികൾ ബ്രിഡ്കോയിൽ വിവിധ ഇൻസ്റ്റിറ്റ്യൂട്ടുകളിലായി പഠിച്ചിട്ടുണ്ട്. അതുപോലെ 43 രാജ്യങ്ങളിൽ അവർ സർവീസും ചെയ്യുന്നുണ്ട്. കഴിഞ്ഞ 26 വർഷമായിട്ട് ഈ മേഖലയിൽ ട്രെയിനിങ്ങും അതുപോലെ
ബാക്കിയുള്ള എക്സ്പീരിയൻസും ഒക്കെ നൽകുന്ന സ്ഥാപനമാണ് ബ്രിഡ്കോ ആൻഡ് ബ്രിഡ്കോ. +2 ಅಧ್ಯಯನದ ನಂತರ ವಿದ್ಯಾರ್ಥಿಗಳನ್ನು ಉತ್ತಮ ಉದ್ಯಮಿಗಳನ್ನಾಗಿ ರೂಪಿಸುವುದು ಸಂಸ್ಥೆಯ ಗುರಿಯಾಗಿದೆ ಎಂದು 150ರಷ್ಟು ವಿದ್ಯಾರ್ಥಿಗಳು ಬ್ರಿಡ್ಕೋ ಆ್ಯಂಡ್ ಬ್ರಿಡ್ಕೋದ ಮೂಲಕ ಪ್ರತಿ ವರ್ಷ ವಿದೇಶಕ್ಕೆ ಹೋಗುತ್ತಿದ್ದಾರೆ ಎಂದು കോഴ്സ് കൗൺസിലർ ഹർഷാന ಹೇಳಿದರು. +2 കഴിഞ്ഞൊരു വിദ്യാർത്ഥിയെ ഓൺട്രപ്രണർ ആക്കാം എന്നുള്ളതാണ് നമ്മൾ ബ്രിഡ്കോ ചെയ്തു കൊടുക്കുന്നുള്ളത്. അതിൽ കേരളത്തിൽ ഇൻസ്റ്റിറ്റ്യൂഷൻ ട്രെയിനിങ് കൊടുക്കുന്നുണ്ട്. ശേഷം നമ്മൾ നാഷണൽ എക്സ്പീരിയൻസിന് വേണ്ടിയിട്ട് ഡൽഹി, ഹൈദരാബാദ്, അസ്സാം വഴി കുട്ടികൾക്ക് നാഷണൽ എക്സ്പീരിയൻസും ചെയ്തു കൊടുക്കുന്നുണ്ട്. നാഷണൽ എക്സ്പീരിയൻസ് കഴിഞ്ഞ് കഴിഞ്ഞാൽ ഇൻ്റർനാഷണൽ പ്ലേസ്മെൻറ്റും ദുബായ് ബ്രിഡ്കോ വഴി ഇൻ്റർനാഷണൽ പ്ലേസ്മെൻറ്റും നമ്മൾ ചെയ്തു കൊടുക്കുന്നുണ്ട്. ഈ വർഷം മാത്രം 150 കുട്ടികളെ നമ്മൾ ദുബായ് ബ്രിഡ്കോ വഴി പ്ലേസ്മെൻറ്റ് ചെയ്തു കൊടുത്തിട്ടുണ്ട്. ಹೆಚ್ಚಿನ ಮಾಹಿತಿಗಾಗಿ ಬ್ರಿಡ್ಕೋ ಆ್ಯಂಡ್ ಬ್ರಿಡ್ಕೋ ಫಸ್ಟ್ ಫ್ಲೋರ್ ನಾಲಪಾಡ್ UK ಮಾಲ್, ಓಲ್ಡ್ ಬಸ್ ಸ್ಟ್ಯಾಂಡ್, ಕಾಸರಗೋಡು 671121. ಫೋನ್ ನಂಬರ್ 9947622000, 8451886888, 9947622000. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕಸಬಾ ಕಡಪುರ ಗವರ್ನಮೆಂಟ್ ಫಿಶರೀಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡೆ ವಿತರಿಸಲಾಯಿತು. ಶಾಲೆಯ ಹಳೆ ವಿದ್ಯಾರ್ಥಿ ನಿಧಿನ್ ಆಗಿದ್ದಾರೆ ಕೊಡೆ ಸ್ಪಾನ್ಸರ್ ಮಾಡಿರುವುದು. ಕಾಸರಗೋಡು ಕಸಬಾ ಕಡಪುರ ಗವರ್ನಮೆಂಟ್ ಫಿಶರೀಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಕೋಟಯಂ ನಿಧಿನ್ಸ್ RN ಟ್ರೈನಿಂಗ್ ಸೆಂಟರ್ನ ಮಾಲಕ ನಿಧಿನ್ ಸ್ಪಾನ್ಸರ್ ಮಾಡಿದ ಕೊಡೆಗಳನ್ನು ಮದನನ್ ಎಂಬಿವರು ವಿತರಿಸಿದರು. ನಗರಸಭೆ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರಜನಿ ಪ್ರಭಾಕರನ್, ಮಾಜಿ ಕೌನ್ಸಿಲರ್ ನಾರಾಯಣನ್ ಜಿ, PTA ಅಧ್ಯಕ್ಷ ಶಿವದಾಸನ್, ಶಾಲಾ ಪ್ರಾಂಶುಪಾಲ ಪ್ರದೀಪ್ ಕುಮಾರ್ ಯು, ಮದರ್ PTA ಅಧ್ಯಕ್ಷೆ ಪ್ರಿಯಾಂಕಾ, ಹಿರಿಯ ಸಹಾಯಕಿ ಪ್ರಿಯಾಂಕಾ ವಿ ಎಂಬಿವರು ಮಾತನಾಡಿದರು. ಸಿಬ್ಬಂದಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ಸಂಸ್ಕೃತ ಅಧ್ಯಾಪಕರ ಫೆಡರೇಷನ್ ಆಶ್ರಯದಲ್ಲಿ ಕಾಸರಗೋಡು DDE ಕಚೇರಿ ಮುಂಭಾಗದಲ್ಲಿ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕುಂಬಳೆ ಪಂಚಾಯತ್ ಕಾರ್ಯದರ್ಶಿಗೆ ಸಲ್ಲಿಸಿರುವ ದೂರಿನ ವಿಷಯಗಳನ್ನು ಹೆಸರು ಮತ್ತು ವಿವರಗಳೊಂದಿಗೆ ಪ್ರಕಟಿಸುವ ಮೂಲಕ ಕಾರ್ಯದರ್ಶಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಮದರ್ PTA ಅಧ್ಯಕ್ಷೆ ವಿನಿಶಾ ಬಾಲಕೃಷ್ಣನ್ ಆರೋಪ. ಆಟೋ ನಿಲ್ದಾಣವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ಕಾಸರಗೋಡು ಕುಂಬಳೆಯ ಆಟೋ ಕಾರ್ಮಿಕರು. ಆಗಸ್ಟ್ 5ರಂದು ಕುಂಬಳೆ ಪಂಚಾಯತ್ಗೆ ನಡೆಸಲಿದ್ದಾರೆ ಮಾರ್ಚ್. ಇನ್ನು ಕಾಸರಗೋಡಿಗೂ ಮೈಜಿ ಫ್ಯೂಚರ್ನ ವೈಭವ. ಸಿನಿಮಾ ನಟ ಆಸಿಫ್ ಅಲಿ ಅವರಿಂದ ಅದ್ದೂರಿ ಸಮಾರಂಭದಲ್ಲಿ ಉದ್ಘಾಟನೆ. ಆಟಿ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಮಂದಾರ ರಾಮಾಯಣ ವಾಚನ ಪ್ರವಚನ ಕಾರ್ಯಕ್ರಮ. ಧ್ರುವ ಮಹಾಸಭೆ ಕಾಸರಗೋಡು ತಾಲೂಕು ಸಮಿತಿ ಆಶ್ರಯದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.